ನಮ್ಮ ಹಿರಿಯ ಸಚಿವರೆಲ್ಲರೂ ಕೂಡ ಅದಕ್ಕೆ ಜಾನೇಂದ್ರ ಇರಲಿ, ನಮ್ಮ ಯತ್ನಾಳ್ ಇರಲಿ, ಇಲ್ಲಿ ಹಿರಿಯ ಸಚಿವರು ಒಂದು ಬೇಡಿಕೆ ಕೊಟ್ಟಿದ್ರು. ಯಾರು ಬೇಗ ಬರ್ತಾರೆ ಅವರಿಗೆ ನಾವು ಒಂದು ಗೌರವ ಕೊಡ್ತೇವೆ ಕೋರಂ ಆಗುವಂತ ಸಂದರ್ಭದಲ್ಲಿ. ಕೆಲವು ಸ್ವಲ್ಪ ತಡವಾಗಿ ಬಂದರೂ ಕೂಡ 6 ಗಂಟೆ 7 ಗಂಟೆ 8 ಗಂಟೆ ತನಕ ಕೂತ್ಕೊಳ್ತೀರಿ. ಅದು ನಮ್ಮನ್ನೇನು ಗಮನಕ್ಕೆ ತಗೊಳ್ಳೋದಿಲ್ಲ, ನಮಗೆ ಅನ್ಯಾಯ ಆಗ್ತದೆ ಎಂಬ ಮಾತಂತ ಹೇಳಿದ್ದೀರಿ. ಅದಕ್ಕಾಗಿ ನಾನು ಈ ಸಲ ಫಸ್ಟ್ ಟೈಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಕ್ಯಾಮರಾವನ್ನು ಅಳವಡಿಸಿದ್ದೇವೆ ಅದರಲ್ಲಿ ಏನಂತ ಹೇಳಿದ್ರೆ, ನೀವು ಎಷ್ಟು ಗಂಟೆಗೆ ಬರ್ತೀರಿ, ಎಷ್ಟು ಗಂಟೆಗೆ ಹೋಗ್ತೀರಿ, ಮತ್ತು ಈ ಸದನದ ಹೊರಗಡೆ ನೀವು ಒಂದು ದಿವಸದಲ್ಲಿ ಎಷ್ಟು ಗಂಟೆ ಕೂತ್ಕೊಂಡಿದ್ದೀರಿ ಅಂತೇಳಿ ಸಂಜೆ ಹೊತ್ತು ನಮ್ಮ ಸೆಕ್ರೆಟರಿ ಕಂಪ್ಯೂಟರ್ಗೆ ಬರ್ತೇವೆ, ಎಲ್ಲಿಗೆ ಇರುವುದಿಲ್ಲ, ನಮ್ಮಲ್ಲಿ ಮಾತ್ರ ಆ ಮಾಹಿತಿ ಇರ್ತದೆ. ಆಗ ನೀವು ಎಷ್ಟು ಸಮಯದ ಒಳಗಡೆ ವ್ಯವಸ್ಥೆ ಅಂತೇಳಿ ದೀರ್ಘವಾದ ನಮಗೆ ಒಂದು ಡೇಟಾ ಸಿಕ್ಕುವಂತ ಅವಕಾಶ ಆಗ್ತದೆ. ಸೊ ಈ ಕ್ಯಾಮರಾವನ್ನು ಇವತ್ತು ಮೊದಲನೇ ಬಾರಿಗೆ ಉದ್ಘಾಟನೆ ಮಾಡಿದ್ದು ನಮ್ಮ ಕೆಜಿಎಫ್ ಶಾಸಕಿಯಾದಂತ ರೂಪಕಲರ್ ಅವರು. ಯಾಕಂದ್ರೆ ಅವರು 9:51 ಬಂದಿದ್ದಾರೆ. ಮತ್ತೆ ಅದು ಒಳಗಡೆ ಬರುವಂತ ಕ್ಯಾಮರಾಕ್ಕೆ, ಹೊರಗಡೆ ಹೋಗೋ ಕ್ಯಾಮರಾವನ್ನು ನಮ್ಮ ಷಡಾಕ್ಷರು ಉದ್ಘಾಟಿಸಿದ್ದಾರೆ. ಒಂದು 10-20 ಅವರು ಹೊರಗಡೆ ಹೋಗಿದ್ದಾರೆ. ಆದ ಕಾರಣ ಇದರ ಆಯ್ತು. ಈಗ ನಾನು ಹೇಳಿದ್ದು ಇದನ್ನು ಉದ್ಘಾಟನೆ ಮಾಡಿದ್ರೆ ನೀವು ಫಸ್ಟ್ ಹೊರಗೆ ಹೋಗಿದ್ದೀರಾ ಅಂತ ಹೇಳಿ. ಆದ ಕಾರಣ ನಾನು ಮತ್ತೆಲ್ಲ ಕೋರಿಕೆ ಏನಂತ ಹೇಳಿದ್ರೆ, ಅದನ್ನು ಬರುವಾಗ 1 ನಿಮಿಷ ನಿಂತು ಕರೆಕ್ಟಾಗಿ 1 ನಿಮಿಷ ನೋಡ್ಬೇಕಂದ್ರೆ ನಿಮ್ಮ ಫೋಟೋ ಕರೆಕ್ಟ್ ಬರಬೇಕಲ್ಲ. ಅದಕ್ಕಾಗಿ ಅದು ನಮ್ಮಲ್ಲಿ ಸಹಕಾರ ಕೊಡಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.